ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 11 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸದಾದಂತಹ PC ಮತ್ತು PSI ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇವೆ. ಇದೇ ತಿಂಗಳ 19ನೇ ತಾರೀಕಿಂದ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಅಮೋಘ ವರ್ಷ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಅದೇ ರೀತಿ 4 ತಿಂಗಳ ಈ ಒಂದು ಕೋರ್ಸ್ಗಳಿಗೆ 40 ಉಚಿತ ಟೆಸ್ಟ್ ಸೀರೀಸ್ಗಳು ಮತ್ತು PG ಸೌಲಭ್ಯ, 24x7 ಲೈಬ್ರರಿ ಸೌಲಭ್ಯ ಕೂಡ ಇರುತ್ತದೆ. ಈ ಕೋರ್ಸ್ಗಳಿಗೆ ಸಂಬಂಧಿಸಿದಂತಹ ಯಾವುದೇ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಬಹುದು. ನಮ್ಮ ಅಮೋಘ ವರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾವುದೇ ಕ್ವೆರೀಸ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಅಗ್ನಿಪಥ್ ಸ್ಕೀಮ್ನ ಕುರಿತಾದಂತಹ ಪ್ರಶ್ನೆಯನ್ನು ನೋಡೋಣ. ಅದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ: ಅಗ್ನಿಪಥ್ ಯೋಜನೆಯನ್ನು ಯಾವ ಇಲಾಖೆಯಿಂದ ಅಥವಾ ಸಚಿವಾಲಯದಿಂದ ಪ್ರಾರಂಭ ಮಾಡಲಾಗಿತ್ತು ಅಂತ ಪ್ರಶ್ನೆ ಇತ್ತು. ಸೊ ಇದರ ಆಪ್ಷನ್ಗಳಲ್ಲಿ ಕೇಂದ್ರ ರಕ್ಷಣಾ ಸಚಿವಾಲಯ, ಕೇಂದ್ರ ಗೃಹ ಸಚಿವಾಲಯ, ಹಣಕಾಸು ಇಲಾಖೆ, ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅಂತ ಇದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಕೇಂದ್ರ ರಕ್ಷಣಾ ಸಚಿವಾಲಯ. ಯೂನಿಯನ್ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಈ ಅಗ್ನಿಪಥ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಎರಡನೇ ಪ್ರಶ್ನೆ: ಯಾವ ಸೇವೆಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳಲಾಗುತ್ತೆ ಅಂತ ಈ ಅಗ್ನಿಪಥ್ ಸ್ಕೀಮ್ನಲ್ಲಿ ನೇಮಿಸಿಕೊಳ್ಳಲಾಗುವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತೀಯ ವಾಯುಪಡೆ, ಭಾರತೀಯ ಭೂಸೇನೆ, ಭಾರತೀಯ ನೌಕಾಪಡೆ ಅಥವಾ ಮೇಲಿನ ಎಲ್ಲ ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಈ ಮೇಲಿನ ಎಲ್ಲ ಪಡೆಗಳಲ್ಲೂ ಕೂಡ, ಫೋರ್ಸಸ್ಗಳಲ್ಲೂ ಕೂಡ ಈ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಸೊ ಸರಿಯಾಗಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ತೇಜಸ್ HN ಮತ್ತು ಮುತ್ತಣ್ಣ ರಾಥೋಡ್ ಅವರು ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ಇವರಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಈ ಡಿಸ್ಕಷನ್ಸ್ ಮತ್ತು ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಸರಿಯಾದ ಉತ್ತರಗಳನ್ನು ಕಮೆಂಟ್ ಮಾಡಿ, ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ. ಇದರಿಂದ ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆ, ಹಿಸ್ಟ್ರಿಗೆ ಸಂಬಂಧಿಸಿದಂತಹ ಈ ಪ್ರಶ್ನೆ: ಗದರ್ ಪಕ್ಷ, ಗದರ್ ಪಾರ್ಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ VD ಸಾವರ್ಕರ್, ಆಪ್ಷನ್ ಬಿ ಚಂದ್ರಶೇಖರ್ ಆಜಾದ್, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ಲಾಲಾ ಹರ್ದಯಾಳ್ ಅಂತ. ಸೊ ಈ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಈ ಕುರಿತಾದಂಥ ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡಿ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಲಾಸ್ಟ್ ಸೆಷನ್ನಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿತ್ತು. ಅವುಗಳ ಮೇಲಿನ ಕೆಲವೊಂದಿಷ್ಟು ಪ್ರಶ್ನೆಯನ್ನು ರಿವಿಷನ್ ಮಾಡೋಣ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಿವಿಷನ್ ಪ್ರೊಸೆಸ್ ಏನಿದೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವುದರಿಂದ ನಿನ್ನೆ ಡಿಸ್ಕಸ್ ಮಾಡಲಾದಂತಹ ಪ್ರಶ್ನೆಗಳನ್ನು ಇವತ್ತು ರಿವೈಸ್ ಮಾಡುವುದರಿಂದ ನಿಮಗೆ ಒಂದು ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಅದನ್ನ ರಿಕಾಲ್ ಮಾಡುವಂತಹ ಪ್ರೊಸೆಸ್ ನಿಮ್ಮದು ಇಂಪ್ರೂವ್ ಆಗುತ್ತೆ. ಸೊ ಪ್ರಶ್ನೆಯನ್ನು ನೋಡೋದಾದರೆ, ಎಕ್ಸಸೈಸ್ ವಜ್ರ ಪ್ರಹಾರ್ ಅನ್ನುವ ಒಂದು ಮಿಲಿಟರಿ ಯುದ್ಧ ವ್ಯಾಯಾಮವನ್ನು ಯಾವ ದೇಶಗಳ ನಡುವೆ ನಡೆಸಲಾಗುತ್ತೆ ಅಂತ ಪ್ರಶ್ನೆ ಇತ್ತು. ಸೊ ಆಪ್ಷನ್ಗಳಲ್ಲಿ ಇಂಡಿಯಾ ಇಂಡೋನೇಷಿಯಾ, ಇಂಡಿಯಾ UK, ಇಂಡಿಯಾ US, ಇಂಡಿಯಾ ಆಸ್ಟ್ರೇಲಿಯಾ ಅಂತ ಇದೆ. ಸರಿಯಾದ ಉತ್ತರ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ USA ದೇಶಗಳ ನಡುವೆ ಈ ಎಕ್ಸಸೈಸ್ ವಜ್ರ ಪ್ರಹಾರ್ ಅನ್ನುವ ಮಿಲಿಟರಿ ಎಕ್ಸಸೈಸನ್ನು ನಡೆಸಲಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಈ ಭೂಸೇನೆಯ ಸ್ಪೆಷಲ್ ಫೋರ್ಸಸ್ಗಳ ಒಂದು ಯುದ್ಧಾಭ್ಯಾಸ ಎಕ್ಸಸೈಸ್ ವಜ್ರ ಪ್ರಹಾರ್ ಆಗಿದೆ. ಇನ್ನು ಉಳಿದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಯುದ್ಧ ವ್ಯಾಯಾಮಗಳನ್ನು ನಿನ್ನಿನ ಆರ್ಟಿಕಲ್ಗಳಲ್ಲಿ ಡಿಸ್ಕಸ್ ಮಾಡಿದ್ದರಿಂದ ಆ ಒಂದು ವಿಡಿಯೋವನ್ನು ರಿವೈಸ್ ಮಾಡ್ಕೊಬಂದು ನೀವು ಈ ಒಂದು ನೋಟ್ಸನ್ನು ಮಾಡ್ಕೋಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಿರ್ಪುರ್ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ? ವೆಟ್ಲ್ಯಾಂಡ್ಗಳ ಕುರಿತಾದಂತಹ ಪ್ರಶ್ನೆಯನ್ನು ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ. ಸಿರ್ಪುರ್ ವೆಟ್ಲ್ಯಾಂಡ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರಾಖಂಡ್ ಅಂತ. ಸೊ ಸರಿಯಾದ ಉತ್ತರ
ಆಪ್ಷನ್ ಬಿ ಮಧ್ಯಪ್ರದೇಶ್ ರಾಜ್ಯದಲ್ಲಿ ಸಿರ್ಪುರ್ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ ಲೊಕೇಟ್ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬೆಂಗಳೂರಿಗೆ ಒಳಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ಶುದ್ಧ ನೀರನ್ನ ಕೊಡುವಂತಹ ಯಂತ್ರವನ್ನ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ನಡೆಸಲಾಯಿತು. ಸೊ ಈ ಒಂದು ಯಂತ್ರವನ್ನ ಯಾವ ದೇಶದಿಂದ ತರಲಾಗಿದೆ ಅಂತ ಪ್ರಶ್ನೆ ಇದೆ. ನಿನ್ನೆ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಿದರ ಪ್ರಕಾರ ಈ ಒಳಚರಂಡಿಯ ನೀರನ್ನ ಶುದ್ಧ ಕುಡಿಯುವ ನೀರನ್ನಾಗಿ ಪರಿವರ್ತಿಸುವಂತಹ ಫಿಲ್ಟರ್ ಮಾಡುವಂತಹ ಯಂತ್ರವನ್ನ ಇಸ್ರೇಲ್ ದೇಶದಿಂದ ತರಲಾಗಿದೆ. ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಇದರ ಡೆಮಾನ್ಸ್ಟ್ರೇಷನ್ ಅನ್ನ ನಡೆಸಲಾಯಿತು. ಸೊ ಆಪ್ಷನ್ ಡಿ ಇಸ್ರೇಲ್ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆನ ನೋಡೋಣ. ಇ ವೇಸ್ಟ್ ಅಥವಾ ಇ ತ್ಯಾಜ್ಯಗಳಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಅನ್ನ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ಆಪ್ಷನ್ಗಳಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ತ್ಯಾಜ್ಯ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಫ್ರಿಜ್ಗಳು, ಟಿವಿ ರಿಮೋಟ್ಗಳು, ಕಾಗದ ಅಥವಾ LED ಬಲ್ಬ್ಗಳು ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಗದ, ಪೇಪರ್. ಪೇಪರ್ ಒಂದು ಬಯೋಡಿಗ್ರೇಡೇಬಲ್ ಆದಂತಹ ವಸ್ತು ಆಗಿದ್ದರಿಂದ ಇದು ಈ ತ್ಯಾಜ್ಯಗಳ ಪಟ್ಟಿಯಲ್ಲಿ ಬರುವುದಿಲ್ಲ. ಇನ್ನು ಇವತ್ತಿನ ಆರ್ಟಿಕಲ್ಗಳಿಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನ ನೋಡೋಣ. ಹೊಸದಾಗಿ ನಾಮನಿರ್ದೇಶನಗೊಂಡಂತಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ NV ರಮಣ, UU ಲಲಿತ್, ಧನಂಜಯ್ ವೈ ಚಂದ್ರಚೂಡ್ ಅಥವಾ DY ಚಂದ್ರಚೂಡ್, ಆಪ್ಷನ್ ಡಿ ಸಂಜಯ್ ಕಿಶನ್ ಕೌಲ್ ಅಂತ ಇದೆ. ಈ ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನ ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಭಾರತದ 49ನೇ ನ್ಯಾಯಮೂರ್ತಿಯವರನ್ನ ಉದಯ್ ಉಮೇಶ್ ಲಲಿತ್ ಅನ್ನುವ, ಈಗ ಸದ್ಯಕ್ಕೆ ಜಸ್ಟಿಸ್ ಆಗಿರುವಂತಹ ಅಥವಾ ನ್ಯಾಯಮೂರ್ತಿಯಾದಂತಹ ಉದಯ್ ಉಮೇಶ್ ಲಲಿತ್ ಅವರನ್ನ ಮುಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಎಲೆಕ್ಟ್ ಮಾಡಬೇಕು ಅಂತ ಕಾನೂನು ಸಚಿವಾಲಯದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇವರು ಆಗಸ್ಟ್ 27ರ ಒಂದು ದಿನದಂದು NV ರಮಣ ಅವರ ಕಾರ್ಯಕಾಲ ಅಥವಾ ಅಧಿಕಾರಾವಧಿ ಕಂಪ್ಲೀಟ್ ಆದಂತಹ ದಿನದಿಂದ ಈ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ಆಸ್ ಅ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ನೂತನವಾಗಿ ಆಯ್ಕೆಯಾಗುತ್ತಿರುವಂತಹ ನ್ಯಾಯಮೂರ್ತಿ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಉದಯ್ ಉಮೇಶ್ ಲಲಿತ್ ಅಂತ. ಇನ್ನು ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇವರು ಮುಂದಿನ 3 ತಿಂಗಳವರೆಗೆ ಅಷ್ಟೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ತಮ್ಮ ಕಾರ್ಯಾವಧಿಯನ್ನ ಕಂಪ್ಲೀಟ್ ಮಾಡಲಿದ್ದಾರೆ. ಹಿ ವಿಲ್ ಹ್ಯಾವ್ ಅ ಬ್ರೀಫ್ ಟೆನ್ಯೂರ್, ಸಣ್ಣದಾದಂತಹ ಅಧಿಕಾರಾವಧಿಯನ್ನ ಇವರು ಹೊಂದಲಿದ್ದು ನವೆಂಬರ್ 8ರಂದು ಇವರ ಕಾರ್ಯಕಾಲ ಕಂಪ್ಲೀಟ್ ಆಗಲಿದೆ. ಸೊ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3 ತಿಂಗಳವರೆಗೆ ಇವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಇನ್ನು ಭಾರತದ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 124ರ ಅಡಿಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಈಗ ಸದ್ಯಕ್ಕೆ ಎಲೆಕ್ಟ್ ಆಗ್ತಾ ಇರುವಂತಹ ಶ್ರೀ ಜಸ್ಟಿಸ್ ಉದಯ್ ಉಮೇಶ್ ಲಲಿತ್ ಅವರು ತಮ್ಮ ಅಧಿಕಾರವನ್ನ ಸ್ಥಾಪಿಸಲಿದ್ದಾರೆ ಅಥವಾ ಕೆಲಸ ಮಾಡಲಿದ್ದಾರೆ. ಸೊ ಇವರು 27 ಆಗಸ್ಟ್ 2022ರಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ನ್ಯೂಸ್ನಲ್ಲಿ ಇರುವುದರಿಂದ ಇದರ ಸ್ಥಾಪನೆ ಕುರಿತಾದಂತಹ ವಿಷಯವನ್ನ ತಿಳ್ಕೊಳ್ಳೋದಾದ್ರೆ, 26 ಜನವರಿ 1950ರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೊಂಡಿತ್ತು. ಇದರ ಲೊಕೇಶನ್ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ರೀಸೆಂಟ್ ಆಗಿ ಹೊಸದಾಗಿ ನಾಮನಿರ್ದೇಶನಗೊಂಡಂತಹ ಭಾರತದ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಆಪ್ಷನ್ ಬಿ ಉದಯ್ ಉಮೇಶ್ ಲಲಿತ್ ಅಂತ ಸರಿಯಾದ ಉತ್ತರ. ಈಗ ಸದ್ಯಕ್ಕೆ ಕಾರ್ಯನಿರ್ವಹಿಸುತ್ತಿರುವಂತಹ NV ರಮಣ ಅವರನ್ನ ರಿಪ್ಲೇಸ್ ಮಾಡಿ ಆಗಸ್ಟ್ 27ರಂದು ಲಲಿತ್ ಅವರು CJI ಆಗಿ ಆಯ್ಕೆಯಾಗಲಿದ್ದಾರೆ. ಮುಂದಿನ ಪ್ರಶ್ನೆ, ಹೋವಿಟ್ಜರ್ ಆಯುಧವನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ನಾಸಾ, ಇಸ್ರೋ, DRDO, BEL. ಸೊ ಸರಿಯಾದ ಉತ್ತರವನ್ನ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. ನಮ್ಮ ಭಾರತದ 75ನೇ ಸ್ವತಂತ್ರೋತ್ಸವವನ್ನು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡುವುದರಿಂದ, ಪ್ರಧಾನಮಂತ್ರಿಗಳಿಂದ ಧ್ವಜಾರೋಹಣ ಮಾಡಿಸುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಹೋವಿಟ್ಜರ್ನಿಂದ
21 ಗನ್ ಸಲ್ಯೂಟ್ಗಳನ್ನು ನೀಡಲಾಗುವುದು ಅಂತ ನ್ಯೂಸ್ನಲ್ಲಿದೆ. ಸೊ ಈ ಒಂದು ಹೋವಿಟ್ಜರ್ ಗನ್ ಸಿಸ್ಟಮ್ ಏನಿದೆ ಇದು ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ವೆಪನ್ ಸಿಸ್ಟಮ್ ಆಗಿದ್ದು, ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDOದಿಂದ ಈ ಹೋವಿಟ್ಜರ್ ಅನ್ನುವ ಗನ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಲಾಗಿದೆ. ಭಾರತದಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಮೇಕ್ ಇನ್ ಇಂಡಿಯಾದ ಉಪಕ್ರಮದ ಅಡಿಯಲ್ಲಿ ಅಡ್ವಾನ್ಸ್ಡ್ ಟೋವ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ಈ ಒಂದು ಹೋವಿಟ್ಜರ್ ಅನ್ನು ಡೆವಲಪ್ ಮಾಡಲಾಗಿದೆ. ಸೊ ಈ 15 ಆಗಸ್ಟ್ನಂದು ನಡೆಯುವಂತಹ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕವಾದಂತಹ 21 ಗನ್ ಸಲ್ಯೂಟ್ಗಳನ್ನು ಈ ಹೋವಿಟ್ಜರ್ನಿಂದ ಮಾಡಲಾಗುವುದು. ಈ ಒಂದು ಇಮೇಜ್ನಲ್ಲೂ ಕೂಡ ನೋಡ್ಬೋದು ಯಾವ ರೀತಿ ಈ ಹೋವಿಟ್ಜರ್ ಕೆಲಸ ಮಾಡುತ್ತೆ ಅಂತ. ಸೊ ಇದರಿಂದ ದೇಶೀಯವಾಗಿ ಶಸ್ತ್ರಾಸ್ತ್ರಗಳನ್ನು ಡೆವಲಪ್ ಮಾಡುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ನಮ್ಮ ಭಾರತದ ಸಾಮರ್ಥ್ಯದ ಒಂದು ಪರಿಚಯ ಮಾಡುವುದು ಮತ್ತು ದೇಶೀಯವಾಗಿ ಈ ಶಸ್ತ್ರಾಸ್ತ್ರಗಳನ್ನು ಡೆವಲಪ್ ಮಾಡುವಂತಹ ಕುರಿತಾದಂತಹ ಪ್ರೋತ್ಸಾಹವನ್ನು ನೀಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಹೋವಿಟ್ಜರ್ ಆಯುಧವನ್ನು ಯಾವ ಸಂಸ್ಥೆ ಡೆವಲಪ್ ಮಾಡಿದೆ ಅಂತಂದರೆ ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸಿದ್ಧ ಸ್ವತಂತ್ರ ಚಳವಳಿಯ ಸ್ಥಳವಾದಂತಹ ಸುರಪುರ, ಕರ್ನಾಟಕದಲ್ಲಿರುವಂತಹ ಸುರಪುರ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಾಯಚೂರು, ಯಾದಗಿರಿ, ಬಳ್ಳಾರಿ ಅಥವಾ ವಿಜಯಪುರ ಅಂತ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಬಂದಂತಹ ಆರ್ಟಿಕಲ್ನಲ್ಲಿ ಸುರಪುರ ಸಂಸ್ಥಾನದ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಇದು ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದಂತಹ ಸ್ವತಂತ್ರ ಹೋರಾಟಗಾರರ ಒಂದು ಅಡಗುತಾಣವಾಗಿ ಮುಖ್ಯವಾದಂತಹ ಆಕ್ಟಿವಿಟೀಸ್ಗಳನ್ನು ನಡೆಸುವಂತಹ ಪ್ರದೇಶವಾಗಿ ಹೆಸರು ಮಾಡಿತ್ತು, ಪ್ರಸಿದ್ಧವಾಗಿತ್ತು. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹೈದರಾಬಾದ್ ಮುಕ್ತಿ ಸಂಘರ್ಷದಲ್ಲೂ ಕೂಡ ಪಾಲ್ಗೊಂಡಂತಹ ರಾಜರಾಗಿರಬಹುದು, ಈ ಸುರಪುರ ಸಂಸ್ಥಾನದ ರಾಜರಾಗಿರಬಹುದು ಅಥವಾ ಸ್ವತಂತ್ರ ಹೋರಾಟಗಾರರ ಒಂದು ಅಡಗುದಾಣವಾಗಿ ಈ ಸುರಪುರ ಸಂಸ್ಥಾನ ಕೆಲಸ ಮಾಡ್ತಾ ಇದ್ದು, ಇದರಲ್ಲಿ ಸಾಕಷ್ಟು ಶಿಬಿರಗಳನ್ನು, ಕ್ಯಾಂಪ್ಗಳನ್ನು ಕಟ್ಟಿಕೊಂಡು ಇಲ್ಲಿ ಈ ಒಂದು ಸುರಪುರ ಸಂಸ್ಥಾನದಿಂದ ಸ್ವತಂತ್ರ ಹೋರಾಟಗಾರರು ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಈ ಸುರಪುರ ತಾಲೂಕಿನಲ್ಲಿ ಅರಸು ರಾಜ ಪಿಡ್ಡನಾಯಕ, ಬ್ಯಾರಿಸ್ಟರ್ ರಾಜ ವೆಂಕಟಪ್ಪ ನಾಯಕ, ಬಸಣ್ಣ ಬಾರಿ, ಡಾಕ್ಟರ್ ಕೆ ಸುಬ್ಬಯ್ಯ, ಮಹದೇವಪ್ಪ ಹೂಗಾರ್, ಹೇಮನೂರು, ರಾಜನಕೊಳ್ಳೂರು ವಿರೂಪಾಕ್ಷಗೌಡ, ಹರಟಗಿಯ ಮಹಾಂತಗೌಡ ಅವರು, ಕೊಡೇಕಲ್ ಸಂಗಪ್ಪ ಉದ್ದನ್, ಕಕ್ಕೇರಿಯ ಅಪ್ಪರಾವ್ ವಕೀಲರು, ಆರ್ಯ ವೆಂಕೋಬ ಸೇರಿದಂತೆ ಸಾಕಷ್ಟು ಜನ ಸಾವಿರಾರು ಮಂದಿಯ ಸಮೇತವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಸಾಕಷ್ಟು ರೀತಿಯಾದಂತಹ ಬ್ರಿಟಿಷರ ವಿರುದ್ಧ ಚಟುವಟಿಕೆಗಳನ್ನು ನಡೆಸಿದಂತಹ ಈ ಒಂದು ಸುರಪುರ ಸಂಸ್ಥಾನ ಸದ್ಯಕ್ಕೆ ಯಾದಗಿರಿ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಪ್ರಸಿದ್ಧ ಸ್ವತಂತ್ರ ಚಳುವಳಿಯ ಸ್ಥಳವಾದಂತಹ ಸುರಪುರ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಈ ರೀತಿಯಾದಂತಹ ಹಿಸ್ಟ್ರಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ಕ್ರಾಂತಿಕಾರಿ ಕಾಕೂರಿ ಪಿತೂರಿ ಅಥವಾ ಕಾಕೂರಿ ಕಾನ್ಸ್ಪಿರಸಿಯೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ ಅಶ್ಫಾಕುಲ್ಲಾ ಖಾನ್, ಆಪ್ಷನ್ ಬಿ ರಾಮ್ ಪ್ರಸಾದ್ ಬಿಸ್ಮಿಲ್, ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್, ಆಪ್ಷನ್ ಡಿ ಸರ್ದಾರ್ ಉಧಮ್ ಸಿಂಗ್ ಅಂತ. ಸೊ ಈ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಇತಿಹಾಸದಲ್ಲಿ ಚಿರಪರಿಚಿತವಾದಂತಹ ಕಾಕೂರಿ ಪಿತೂರಿ ಅಥವಾ ಕಾಕೂರಿ ಕಾನ್ಸ್ಪಿರಸಿ ಈ ಒಂದು ಚಟುವಟಿಕೆಯ ಪ್ರಥಮವಾದಂತಹ ವಾರ್ಷಿಕೋತ್ಸವವನ್ನು 9ನೇ ಆಗಸ್ಟ್ 2022ರಂದು ಆಚರಿಸಲಾಯಿತು. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರಿಂದ ಈ ಒಂದು ಕಾಕೂರಿ ಟ್ರೇನ್ ಆಕ್ಷನ್ ಡೇ ಅಥವಾ ಈ ಕಾಕೂರಿ ಕಾನ್ಸ್ಪಿರಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಸ್ವತಂತ್ರ ಹೋರಾಟಗಾರರಿಗೆ ಒಂದು ಗೌರವವನ್ನು ಸೂಚಿಸುವುದ ಉದ್ದೇಶದಿಂದ ಕಾಕೂರಿ ಆಕ್ಷನ್ ಆ್ಯನಿವರ್ಸರಿಯನ್ನು, ಈ ಕಾಕೂರಿ ಚಟುವಟಿಕಾ ದಿನಾಚರಣೆಯನ್ನು, ವಾರ್ಷಿಕೋತ್ಸವವನ್ನು ಪ್ರಥಮ ಬಾರಿಗೆ ಆಚರಿಸಲಾಗ್ತಾ ಇದೆ. 1925ರಲ್ಲಿ ನಡೆದಂತಹ ಈ ಒಂದು ಟ್ರೇನ್ ಡಕಾಯಿತಿ ನಡೆದಂತಹ ದಿನವನ್ನು ಪ್ರಥಮ ಬಾರಿಗೆ ಆಗಸ್ಟ್ 9ರಂದು
ಈ ಒಂದು ಕಾಕೂರಿ ಟ್ರೈನ್ ಆ್ಯಕ್ಷನ್ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ. ಸೊ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್ ಹ್ಯಾಸ್ ಆಲ್ಸೋ ಫೆಸಿಲಿಟೇಟೆಡ್ ದ ಫ್ಯಾಮಿಲೀಸ್ ಆಫ್ ಫ್ರೀಡಮ್ ಫೈಟರ್ಸ್ ಇನ್ಕ್ಲೂಡಿಂಗ್ ಕಾಕೂರಿ ಟ್ರೈನ್ ಆ್ಯಕ್ಷನ್ ಡೇ. ಈ ಕಾಕೂರಿ ಟ್ರೈನ್ ಆ್ಯಕ್ಷನ್ ದಿನಾಚರಣೆಯಂದು ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಸ್ವತಂತ್ರ ಹೋರಾಟಗಾರರ ಕುಟುಂಬಗಳಿಗೆ ಗೌರವವನ್ನು ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ನಿಂದ ನೀಡಲಾಯಿತು. ಸೊ ಇದೇ ಒಂದು ಸಂದರ್ಭದಲ್ಲಿ ರೇಡಿಯೋ ಜೈಘೋಷ್ ಅನ್ನುವ ಒಂದು ಹೊಸದಾದಂತಹ ರೇಡಿಯೋ ಚಾನಲನ್ನು ಕೂಡ ಲಾಂಚ್ ಮಾಡಲಾಯಿತು. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಈ ರೇಡಿಯೋ ಜೈಘೋಷ್ ಅನ್ನುವ ಒಂದು ರೇಡಿಯೋ ಚಾನಲನ್ನು ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಅಥವಾ ಪ್ರಾರಂಭ ಮಾಡಲಾಗಿದೆ. ಈ ರೇಡಿಯೋ ಚಾನಲ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಉತ್ತರ ಪ್ರದೇಶದಲ್ಲಿ ದೇಶೀಯವಾದಂತಹ ಜನಪದ ಕಲೆಗಳಾಗಿರ್ಬೋದು, ಪ್ರಾದೇಶಿಕ ಒಂದು ಖಾದ್ಯ ಪದಾರ್ಥಗಳಾಗಿರ್ಬೋದು, ಅವುಗಳನ್ನು ಪ್ರೋತ್ಸಾಹಿಸುವುದು, ಅವುಗಳನ್ನು ಪರಿಚಯಿಸುವುದು ಅಷ್ಟೇ ಅಲ್ಲದೆ ಈ ಶೌರ್ಯ ಪ್ರಶಸ್ತಿಯನ್ನು ಪಡೆದವರನ್ನು ಸ್ಮರಣೆ ಮಾಡುವ ಉದ್ದೇಶದಿಂದ ಈ ಒಂದು ರೇಡಿಯೋ ಜೈಘೋಷ್ ಅನ್ನುವ ಒಂದು ಹೊಸದಾದಂತಹ ರೇಡಿಯೋ ಚಾನಲನ್ನು ಉತ್ತರ ಪ್ರದೇಶದಲ್ಲಿ ಲಾಂಚ್ ಮಾಡಲಾಗಿದೆ. ಈ ಕಾಕೂರಿ ಟ್ರೈನ್ ಆ್ಯಕ್ಷನ್ ನ್ಯೂಸ್ನಲ್ಲಿ ಇದ್ದದ್ದರಿಂದ ಈ ಕಾಕೂರಿ ಪಿತೂರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋಣ. ಈ ಕಾಕೂರಿ ಟ್ರೈನ್ ಆ್ಯಕ್ಷನ್ ನಡೆದದ್ದು ಆಗಸ್ಟ್ 9, 1925ರಲ್ಲಿ. ಬ್ರಿಟಿಷರು ತಮ್ಮ ಸಾಮಾನುಗಳನ್ನು ಹೊತ್ತೊಯ್ಯುತ್ತಿದ್ದಂತಹ ಒಂದು ಟ್ರೈನನ್ನು ಕಾಕೂರಿ ಅನ್ನುವ ಒಂದು ಲಕ್ನೋನ ಬಳಿಯಲ್ಲಿರುವಂತಹ ಕಾಕೂರಿಯಲ್ಲಿ ನಿಲ್ಲಿಸಿ ಈ ಸ್ವತಂತ್ರ ಕ್ರಾಂತಿಕಾರಿಗಳಿಂದ ಈ ಟ್ರೈನನ್ನು ದರೋಡೆ ಮಾಡಲಾಗಿತ್ತು. ಸೊ ಆ ಒಂದು ಆ್ಯಕ್ಷನನ್ನು, ಆ ಒಂದು ಚಟುವಟಿಕೆಯನ್ನು ಬ್ರಿಟಿಷರಿಂದ ಕಾಕೂರಿ ಪಿತೂರಿ ಅಥವಾ ಕಾಕೂರಿ ಕಾನ್ಸ್ಪಿರಸಿ ಅಂತ ಕರೆಯಲಾಗಿತ್ತು. ಇದರಲ್ಲಿ ಮುಖ್ಯವಾಗಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸಂಬಂಧಿಸಿದಂತಹ ಮತ್ತು ಇನ್ನಿತರ 10 ರೆವಲ್ಯೂಷನರೀಸ್ ಅಥವಾ ಕ್ರಾಂತಿಕಾರಿಗಳಿಂದ ಈ ಕಾಕೂರಿ ಟ್ರೈನ್ ರಾಬರಿಯನ್ನು ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾದಂತಹ ಕ್ರಾಂತಿಕಾರಿಗಳು ಯಾರು ಅಂತಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಹಿರಿ, ಕೇಶವ್ ಚಕ್ರವರ್ತಿ, ಮುಕುಂದಿ ಲಾಲ್, ಬನ್ವಾರಿ ಲಾಲ್. ಸೊ ಈ ರೀತಿಯಾದಂತಹ ಪ್ರಮುಖವಾದಂತಹ ಕ್ರಾಂತಿಕಾರಿಗಳನ್ನು ಒಳಗೊಂಡು ಈ ಬ್ರಿಟಿಷರು ಹೋಗುತ್ತಿದ್ದಂತಹ ಟ್ರೈನನ್ನು ದರೋಡೆ ಮಾಡುವಂತಹ ಕೆಲಸವನ್ನು ಆಗಸ್ಟ್ 9ರಂದು 1925ರಲ್ಲಿ ನಡೆಸಲಾಗಿತ್ತು. ಸೊ ಸದ್ಯಕ್ಕೆ ಇದರ ಪ್ರಥಮವಾದಂತಹ ವಾರ್ಷಿಕೋತ್ಸವವನ್ನು ಕಾಕೂರಿ ಟ್ರೈನ್ ಆ್ಯಕ್ಷನ್ ಅನ್ನುವ ಹೆಸರಿನಿಂದ ನಮ್ಮ ಉತ್ತರ ಪ್ರದೇಶದಲ್ಲಿರುವಂತಹ ಯೋಗಿ ಆದಿತ್ಯನಾಥ್ ಅವರಿಂದ ಆಚರಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಕಾಕೂರಿ ಪಿತೂರಿ ಅಥವಾ ಕಾಕೂರಿ ಕಾನ್ಸ್ಪಿರಸಿ ಅನ್ನುವ ಒಂದು ಹೆಸರನ್ನು ಬದಲಾಯಿಸಿ ಕಾಕೂರಿ ಟ್ರೈನ್ ಆ್ಯಕ್ಷನ್ ಅನ್ನುವ ಒಂದು ಹೆಸರನ್ನು ಈ ಒಂದು ಆಕ್ಟಿವಿಟಿಗೆ ಬದಲಾಯಿಸಲಾಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡೋಣ. ಈ ಕೆಳಗಿನ ಯಾವ ಕ್ರಾಂತಿಕಾರಿ ಕಾಕೂರಿ ಪಿತೂರಿಗೆ ಸಂಬಂಧ ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಗಲೇ ನಾವು ಡಿಸ್ಕಸ್ ಮಾಡಿದಂತಹ ಕ್ರಾಂತಿಕಾರಿಗಳ ಹೆಸರು ಇವೆ: ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್. ಆದರೆ ಇದರಲ್ಲಿ ಸರ್ದಾರ್ ಉಧಮ್ ಸಿಂಗ್ ಅವರನ್ನ ಹೆಸರನ್ನು ಈ ಒಂದು ಕಾಕೂರಿ ಪಿತೂರಿಯೊಂದಿಗೆ ಹೊಂದಿಸಲಾಗುವುದಿಲ್ಲ. ಯಾಕಂದರೆ ಸರ್ದಾರ್ ಉಧಮ್ ಸಿಂಗ್ ಅವರು ಮುಖ್ಯವಾಗಿ ಗದರ್ ಪಾರ್ಟಿಗೆ ಸಂಬಂಧಿಸಿದಂತಹ ಒಬ್ಬ ಕ್ರಾಂತಿಕಾರಿಯಾಗಿದ್ದು, ಇವರ ಹೆಸರು ಫೇಮಸ್ ಆಗಿದ್ದು ಜನರಲ್ ಡಯರ್ ಅನ್ನುವ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಲೆ ಮಾಡಿದ್ದಕ್ಕಾಗಿ ಅಥವಾ ಅವರನ್ನು ಹತ್ಯೆ ಮಾಡಿದ್ದಕ್ಕಾಗಿ ಸರ್ದಾರ್ ಉಧಮ್ ಸಿಂಗ್ ಅವರನ್ನು ನೆನಪಿಸಿಕೊಳ್ಳಲಾಗುತ್ತೆ. ಸೊ ಈ ಕಾಕೂರಿ ಪಿತೂರಿಯೊಂದಿಗೆ ಇವರು ಯಾವುದೇ ರೀತಿಯಾದಂಥ ಸಂಬಂಧ ಹೊಂದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2022ರ ಡಿಫೆನ್ಸ್ ಎಕ್ಸ್ಪೋವನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಲಕ್ನೋ ಉತ್ತರ ಪ್ರದೇಶ್, ದೆಹಲಿ, ಬೆಂಗಳೂರು ಅಥವಾ ಗುಜರಾತಿನ ಗಾಂಧಿನಗರ ಅಂತ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. 2022ರ 12ನೇ ಆವೃತ್ತಿಯ ಈ ರಕ್ಷಣಾ ಎಕ್ಸ್ಪೋ ಅಥವಾ ಡಿಫೆನ್ಸ್ ಎಕ್ಸ್ಪೋವನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಡೆಸಲಾಗುತ್ತಾ ಇದೆ. ಭೂ, ನೌಕಾ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸಿಸ್ಟಮ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರದರ್ಶನಗಳನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಡೆಯುವಂತಹ 12ನೇ ಆವೃತ್ತಿಯ ಡಿಫೆನ್ಸ್ ಎಕ್ಸ್ಪೋನಲ್ಲಿ ನಡೆಸಲಾಗುವುದು ಅಂತ ನಮ್ಮ ಕೇಂದ್ರ ಡಿಫೆನ್ಸ್ ಮಿನಿಸ್ಟರ್ ಆದಂತಹ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಈ ಇವೆಂಟ್ ಅಕ್ಟೋಬರ್ 18ರಿಂದ 22ರವರೆಗೆ ನಡೀತಾ ಇದ್ದು, 12ನೇ ಆವೃತ್ತಿಯ ಈ ಡಿಫೆನ್ಸ್ ಎಕ್ಸ್ಪೋನ ಥೀಮ್ ಏನು ಅಂತಂದರೆ ಹೆಮ್ಮೆಯ ಹಾದಿ ಅಥವಾ ಪಾತ್ ಟು ಪ್ರೈಡ್ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು
ಈ ಡಿಫೆನ್ಸ್ ಎಕ್ಸ್ಪೋವನ್ನು ನಡೆಸಲಾಗ್ತಾ ಇದೆ. ಇದರ ಹಿಂದಿನ ಮುಖ್ಯ ಉದ್ದೇಶ ಏನು ಅಂತಂದರೆ, ರಕ್ಷಣಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡುವಂತಹ ಉದ್ದೇಶದಿಂದ ಈ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಭಾರತದಲ್ಲಿ ದೇಶೀಯವಾಗಿ ಉತ್ಪಾದನೆ ಮಾಡುವ ಒಂದು ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಫೆನ್ಸ್ ಎಕ್ಸ್ಪೋವನ್ನು ಗುಜರಾತ್ನ ಗಾಂಧಿನಗರದಲ್ಲಿ 2022ರ ಆವೃತ್ತಿಯ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಪ್ರಧಾನಮಂತ್ರಿಯವರ ಒಂದು ಕನಸಾದಂತಹ 2025ರ ವೇಳೆಗೆ ಭಾರತವು ಕೂಡ $5 ಬಿಲಿಯನ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಡೆವಲಪ್ ಮಾಡುವಂತಹ ಮತ್ತು ಆತ್ಮನಿರ್ಭರವಾಗುವಂತಹ ಒಂದು ಕನಸನ್ನು ಸಾಕಾರ ಮಾಡುವ ಉದ್ದೇಶದಿಂದ ಕೂಡ ಈ ಡಿಫೆನ್ಸ್ ಎಕ್ಸ್ಪೋ ಸಾಕಷ್ಟು ಸಹಾಯಕಾರಿಯಾಗಿರಲಿದೆ ಅಂತ ಹೇಳಲಾಗಿದೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ನೀವೆಲ್ಲ ತಿಳ್ಕೊಂಡಿರಿ ಅಂತ ಅನ್ಕೋತೀನಿ. 2022ರ ಡಿಫೆನ್ಸ್ ಎಕ್ಸ್ಪೋವನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದಿನವನ್ನು ವಿಶ್ವ ಜೈವಿಕ ಇಂಧನ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ, ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಗಸ್ಟ್ 9, ಆಗಸ್ಟ್ 10, ಆಗಸ್ಟ್ 11, ಆಗಸ್ಟ್ 12 ಅಂತ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. ಸಾಂಪ್ರದಾಯಿಕವಾದಂತಹ ಟ್ರೆಡಿಷನಲ್ ಆದಂತಹ ಫಾಸಿಲ್ ಫ್ಯೂಯಲ್ಗಳಿಗೆ ಪರ್ಯಾಯವಾದಂತಹ ರಿನ್ಯೂಯಬಲ್ ಎನರ್ಜಿಗಳ ಒಂದು ಇಂಧನಗಳ ಬಳಕೆಯನ್ನು ಮತ್ತು ಆ ಕುರಿತಾದಂತಹ ಪ್ರೊಡಕ್ಷನ್ ಮಾಡುವಂತಹ ಒಂದು ಜಾಗೃತಿಯನ್ನು ಜನರಲ್ಲಿ ಮೂಡಿಸುವ ಉದ್ದೇಶದಿಂದ ಆಗಸ್ಟ್ 10ರಂದು ಪ್ರತಿ ವರ್ಷ ವಿಶ್ವ ಜೈವಿಕ ಇಂಧನ ದಿನ ಅಥವಾ ವರ್ಲ್ಡ್ ಬಯೋಫ್ಯೂಯಲ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಈ ಜೈವಿಕ ಇಂಧನದಲ್ಲಿ ಮುಖ್ಯವಾಗಿ ಜೈವಿಕ ಎಥನಾಲ್, ಜೈವಿಕ ಡೀಸೆಲ್ ಅಥವಾ ಜೈವಿಕ ಅನಿಲಗಳು ಮುಖ್ಯವಾಗಿ ಭಾರತದಲ್ಲಿ ಬಳಸಲಾಗುವಂತಹ ಬಯೋಫ್ಯೂಯಲ್ಗಳಾಗಿವೆ. ಜೈವಿಕ ಅನಿಲ ಅಂತಂದರೆ ಬಯೋಗ್ಯಾಸ್ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿಯಾದಂತಹ ಮೂರು ಜೈವಿಕ ಇಂಧನಗಳನ್ನು ಭಾರತದಲ್ಲಿ ಬಳಸಲಾಗುತ್ತೆ. ಈ ಇಥೆನಾಲ್ ಅನ್ನು ಈಗ ರೀಸೆಂಟಾಗಿ 2-3 ದಿನಗಳ ಹಿಂದೆ ನಾವು ಈ ಬಯೋಡೀಸೆಲ್ ಅಥವಾ ಬಯೋ ಇಥೆನಾಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಸಕ್ಕರೆ ಅಥವಾ ಕಬ್ಬಿನ ಒಂದು ಪದಾರ್ಥದಿಂದ ಬೆಳೆಯಿಂದ ಈ ಬಯೋ ಇಥೆನಾಲನ್ನು ಡೆವಲಪ್ ಮಾಡಲಾಗುತ್ತೆ. ಪಿಷ್ಟ ಮತ್ತು ಭಾರೀ ಬೆಳೆಗಳು ಮತ್ತು ಹೆಚ್ಚುವರಿ ಕೃಷಿ ತ್ಯಾಜ್ಯ ಈ ರೀತಿಯಾದಂತಹ ಜೈವಿಕ ರಾಶಿಗಳಿಂದ ಈ ಬಯೋ ಇಥೆನಾಲನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇನ್ನು ಜೈವಿಕ ಡೀಸೆಲ್ ವಿಷಯಕ್ಕೆ ಬಂದಾಗ ಇದನ್ನು ವಿವಿಧ ರೀತಿಯಾದಂತಹ ಸಸ್ಯಜನ್ಯ ಎಣ್ಣೆ ಮತ್ತು ಕೃಷಿ ಫಾರ್ಮ್ಗಳು ಮತ್ತು ಕಾಡುಗಳಿಂದ ಜೈವಿಕ ತ್ಯಾಜ್ಯಗಳಿಂದ ಉತ್ಪಾದನೆ ಮಾಡಲಾಗುತ್ತೆ. ಜೀವರಾಶಿ ತ್ಯಾಜ್ಯಗಳು ಅಥವಾ ಬಯೋಮಾಸ್ ವೇಸ್ಟ್ಗಳು ಮತ್ತು ಪ್ರಾಣಿಗಳ ತ್ಯಾಜ್ಯಗಳ ಒಂದು ಪ್ರೊಸೆಸಿಂಗನ್ನು ಆಮ್ಲಜನಕ ರಹಿತವಾದಂತಹ ಒಂದು ಪರಿಸರದಲ್ಲಿ ಪ್ರೊಸೆಸ್ ಮಾಡುವುದರಿಂದ ಈ ಜೈವಿಕ ಅನಿಲವನ್ನು ಉತ್ಪಾದಿಸಲಾಗುತ್ತದೆ. ಇನ್ನು ಈ ಆಗಸ್ಟ್ 10ರಂದು ಪ್ರತಿ ವರ್ಷ ಆಚರಣೆ ಮಾಡುವಂತಹ ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಥವಾ ವಿಶ್ವ ಜೈವಿಕ ದಿನದ ಹಿನ್ನೆಲೆಯನ್ನು ನೋಡೋದಾದರೆ 1893ರಲ್ಲಿ ಜರ್ಮನ್ ದೇಶದ ಸಂಶೋಧಕರಾದಂತಹ ಸರ್ ರುಡಾಲ್ಫ್ ಡೀಸೆಲ್ ಅವರು ಈ ಪೀನಟ್ ಆಯಿಲ್ ಅಥವಾ ಕಡಲೆಕಾಯಿ ಎಣ್ಣೆಯಿಂದ ಡೀಸೆಲ್ ಇಂಜಿನನ್ನು ನಡೆಸಿದರು. ಸೊ ಈ ಒಂದು ಸಂದರ್ಭ ಏನಿದೆ, ಈ ಒಂದು ದಿನ ಏನಿದೆ, ಈ ಫಾಸಿಲ್ ಫ್ಯೂಯಲ್ಗಳಿಗೆ ಪರ್ಯಾಯವಾದಂತಹ ಪಳೆಯುಳಿಕೆಯ ಇಂಧನಗಳಿಗೆ ಪರ್ಯಾಯವಾದಂತಹ ಒಂದು ಇಂಧನವನ್ನು ಪ್ರೊಡ್ಯೂಸ್ ಮಾಡುವ ನಿಟ್ಟಿನಲ್ಲಿ ಮಹತ್ವವಾದಂತಹ ಹೆಜ್ಜೆಯಾಗಿತ್ತು. ಸೊ ಇದು ಸುರಕ್ಷಿತವಾದಂತಹ ಮತ್ತು ರಿನ್ಯೂಯಬಲ್ ಅಂತಂದರೆ ನವೀಕರಿಸಬಹುದಾದಂತಹ ಸುಸ್ಥಿರವಾದಂತಹ ಪರ್ಯಾಯವಾದಂತಹ ಇಂಧನವನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ದಿನವಾಗಿತ್ತು. ಸೊ ಹೀಗಾಗಿ ಆ ಒಂದು ದಿನದಂದು ಪ್ರತಿ ವರ್ಷ ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಭಾರತದಲ್ಲೂ ಕೂಡ 2015ರಿಂದೀಚೆಗೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ 2 ಸಚಿವಾಲಯಗಳ ಒಂದು ಅಡಿಯಲ್ಲಿ 2015ರಿಂದ ವಿಶ್ವದಾದ್ಯಂತ ನಡೆಸುವಂತಹ ವರ್ಲ್ಡ್ ಬಯೋಫ್ಯೂಯಲ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸೊ ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಯಾವ ದಿನವನ್ನು ವಿಶ್ವ ಜೈವಿಕ ಇಂಧನ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಸರಿಯಾದ ಉತ್ತರ ಆಗಸ್ಟ್ 10. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಆನ್ ಆಸಮ್ ಡೇ.